ಸೊ ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ಆಲ್ಮೋಸ್ಟ್ ಟೈಮ್ ಬಂದೀಗ 5 o'clock ಆಗಿದೆ. ಆ್ಯಕ್ಚುಲಿ ನಾನು ವ್ಲಾಗ್ ಅಪ್ಲೋಡ್ ಮಾಡದೆ ಕೊರಸ್ ಟೈಪ್ ಕೊಡ್ತಾ ಇದ್ದಾರೆ. ನಾನೆಷ್ಟು ಲೇಸಿ, ಸೀರಿಯಸ್ಲಿ ಇಷ್ಟೊಂದು ಲೇಸಿ ಆದ ಲೈಫಲ್ಲಿ ಏನು ಅಚೀವ್ ಮಾಡೋಕ್ಕಾಗಲ್ಲ. ಆಲ್ರೆಡಿ ನಾನೇನು ದಬಾಗ್ತಾ ಇಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹೆಂಗಂತ ಅಂದರೆ ಅದೇ ಹೇಳಕ್ ಬರ್ತಾರಲ್ಲ ಸೀರಿಯಸ್ಲಿ ಬಾಯಿಗೆ. ಎಂತಪ್ಪ ಅದು, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಹೇಳಿದ್ರು ಅಂತ ಟೀ ಕೊಟ್ರ ಡೈಲಾಗ್ ಏನಿದೆ ಕೇಳಿಸ್ಕೊಳ್ಳಿ ನೀವೇ. ಅದಂದ್ರೆ ಬೆಳಗ್ಗೆದು ಮೂವಿ ಅಂದ್ರೆ ಪಾಷಾಣ ಇರಂಗದ ಅಂತಾರಲ್ಲ, ಪಾಷಾಣ ಕುಡಿದ್ಬಿಟ್ಟು ಹೆಂಗಿಂಗ್ ನಗಕ್ಕಾಯ್ತದೆ ಹೇಳಿ ಗೈಸ್. ಸೊ ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ಆಲ್ಮೋಸ್ಟ್ ಟೈಮ್ ಬಂದೀಗ 5 o'clock ಆಗಿದೆ. ಆ್ಯಕ್ಚುಲಿ ನಾನು ವ್ಲಾಗ್ ಅಪ್ಲೋಡ್ ಮಾಡದೆ ಕಂಟಿನ್ಯೂಟಿ ಹೊಂಟೋಗಿದೆ. ಆ್ಯಂಡ್ ಇವನ್ ಹಿಂಗೆ ಅಂತಂದರೆ ಮನೇಲಿ ಕೆಲಸ ಆ್ಯಂಡ್ ನನ್ನ ಪರ್ಸ್ನಲ್ ವರ್ಕ್ಸ್ ಎಲ್ಲ ಇರೋದ್ರಿಂದ ಎಲ್ಲನೂ ಮ್ಯಾನೇಜ್ ಮಾಡೋಕ್ಕಾಗ್ತಾನೆ ಇಲ್ಲ. ಯಾಕಂದರೆ ಆಗ್ತಾನೆ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ದೊಡ್ಡ ಲೇಸಿ ಫಿಲೋ. ನನ್ನಷ್ಟು ಲೇಸಿಯೆಸ್ಟ್ ಪರ್ಸನ್ನ ಸೀರಿಯಸ್ಲಿ ನಾನೆಲ್ಲೂ ನೋಡಿಲ್ಲ. ಹೆಂಗೆ ಅಂದರೆ ನಾಳೆ ಎಕ್ಸಾಮ್ ಅಂದರು ನಾನು ಫಸ್ಟ್ ನಿದ್ದೆ ಮಾಡಿ, ನಾನು ನಿದ್ದೆ ಸ್ಯಾಟಿಸ್ಫೈಡ್ ಆದಮೇಲೆ ನಾನು ಎಕ್ಸಾಮ್ ಗೊತ್ತಿದೆ, ಅಷ್ಟು ಲೇಸಿ. ಸೊ ಹೆಂಗಾಗ್ತದೆ ಅಂದರೆ ಅದೆಲ್ಲ ವರ್ಕ್ ಇರೋದ್ರಿಂದ ಈ ಕಡೆ ಇಂಟ್ರೆಸ್ಟೇ ಬರ್ತಾ ಇಲ್ಲ. ಬಟ್ ಎವ್ರಿ ಟೈಮ್ ನೆನಪಾಗೋದು ಹೆಂಗಂದರೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದಾಗ ನಂಗೆ ಇಬ್ಬರು ಮೆಸೇಜ್ ಹಾಕಿರೋರು, ನೀನು ವಿಡಿಯೋ ಮಾಡು, ನಿನ್ನ ವಿಡಿಯೋ ಚೆನ್ನಾಗಿ ಮಾಡ್ತಿದ್ಯಾ, ಐ ಡೋಂಟ್ ನೋ ಸೀರಿಯಸ್ಲಿ ಚೆನ್ನಾಗಿದೆಯೋ ಇಲ್ಲೋ ಅಂತ. ಬಟ್ ಅವ್ರು ಅಟ್ಲೀಸ್ಟ್ ನನ್ನ ಖುಷಿಗೆ ಹೇಳ್ತಾ ಇದ್ದಾರೆ, ಓಕೆ ನೀನು ವಿಡಿಯೋ ಮಾಡು, ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಿದ್ಯಾ, ಕಂಟೆಂಟ್ ಚೆನ್ನಾಗಿದೆ ಅಂತೆಲ್ಲ. ಸೊ ಅವರಷ್ಟು ಟೈಮ್ ಕೊಟ್ಟು ನನ್ನ ವಿಡಿಯೋಸ್ ನೋಡೋದಕ್ಕೆ ಅವರಷ್ಟು ಟೈಮ್ ಕೊಡ್ತಾ ಇದ್ದಾರೆ. ನಾನೆಷ್ಟು ಲೇಸಿ, ಸೀರಿಯಸ್ಲಿ ಇಷ್ಟೊಂದು ಲೇಸಿ ಆದ ಲೈಫಲ್ಲಿ ಏನು ಅಚೀವ್ ಮಾಡೋಕ್ಕಾಗಲ್ಲ. ಆಲ್ರೆಡಿ ನಾನೇನು ದಬಾಗ್ತಾ ಇಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅದೊಂಥರ. ಸೊ ಆ್ಯಕ್ಚುಲಿ ಇವತ್ತು ಅಗೇನ್ ಮಂಗ್ಳೂರಿಗೆ ಹೊರಟಿದ್ದೀವಿ. ಸೀರಿಯಸ್ಲಿ ಅನ್ಸುತ್ತಲ್ಲ ನಾನು ವಿಡಿಯೋ ನೋಡೋರಿಗೆ, ಸತಿ ಇವಳು ಮಂಗ್ಳೂರಿಗೆ ಹೋಗ್ತಾಳೆ, ಏನು ದಬಾಗ್ತಿದ್ದಾಳೆ ಮಂಗ್ಳೂರಲ್ಲಿ ಅಂತ. ಆ್ಯಕ್ಚುಲಿ ಟೆಂಪಲ್ಗೆ ಹೋಗ್ತಾ ಇರೋದ್ರಿಂದ ಅಮ್ಮ 9 weeks ಬರ್ತೀನಿ ಅಂತ ಅಂದ್ಕೊಂಡಿದ್ರು. ದಿಸ್ ಇಸ್ ದ 5th week. ಸೊ ಮ್ಯಾಂಗ್ಳೂರಿಗೆ ಹೋಗ್ಬೇಕು, ಮ್ಯಾಂಗ್ಳೂರಿಗೆ ಹೋಗೋಕ್ಕೆ ರೆಡಿ ಆಗಬೇಕು. ಮಾರ್ನಿಂಗಿಂದ ಅದೇ ಒಂದು ಸ್ಯಾರಿ ಕುಚ್ಚಿತ್ತು, ಅದನ್ನು ಮಾಡಿದೆ. ಆ್ಯಂಡ್ ಈವ್ನಿಂಗ್ 6 o'clockಗೆ ಈ 3 daysಯಿಂದ ಎವ್ರಿ ಡೇ 6 o'clockಗೆ ಕ್ಲಾಸ್ ಇರುತ್ತೆ. ಸೊ ಆ ಕ್ಲಾಸಿಗೆ ಮಾರ್ನಿಂಗಿಂದ ಈವ್ನಿಂಗ್ ತನಕ ನಾನು ವರ್ಕ್ ಮಾಡಿ ರಿಪೋರ್ಟ್ ರೆಡಿ ಮಾಡಿ ಸರಿಗೆ, ಇಫ್ ಇನ್ ಕೇಸ್ ಸರ್ ನನ್ನ ಕ್ವಶನ್ ಮಾಡಿ ಆಲ್ ಆಫ್ ಎ ಸಡನ್ ರ್ಯಾಂಡಮ್ ಆಗಿ ನೀನು ಹೇಳು ಅಂದರೆ ನಾನು ಹೇಳೋ ಥರ ಪ್ರಿಪೇರ್ ಇರಬೇಕು. ಸೊ ಅದೊಂದು ವರ್ಕ್ ಇದೆ. ಸೊ ಅದು ಮಾಡ್ತಾ ಇದ್ದೀನಿ. ಅದನ್ನು ಕೂಡ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಮಂಡೆಯಿಂದ. ಇನ್ನು ವ್ಲಾಗ್ನ ಕಂಟಿನ್ಯೂ ಆಗಿ ಆಗ್ತೀನಿ. ಐ ಡೋಂಟ್ ನೋ ಇದರಲ್ಲಿ ನನಗೆ ಸಕ್ಸಸ್ ಸಿಗುತ್ತೋ ಇಲ್ಲೋ ಅಂತ. ಬಟ್ ಅನ್ನೆಸೆಸರಿ ಥಾಟ್ಸ್, ಅನ್ನೆಸೆಸರಿ ಥಿಂಗ್ಸಿಂದ ಲೈಕ್ ಆ ಥಾಟ್ಸಿಂದ ಆಚೆ ಬರೋದಕ್ಕೆ ದಿಸ್ ಇಸ್ ಆ್ಯಕ್ಚುಲಿ ಪ್ಲೇಸ್. ಆ್ಯಂಡ್ ಹೆಂಗಂದರೆ ನನ್ನನ್ನು ನಾನು ಒಂದು ಕಡೆ ಇನ್ವಾಲ್ವ್ ಮಾಡ್ಕೋಬೋದು. ಯೂಸ್ಲೆಸ್ ಥಿಂಗ್ಸಿಗೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಅಟ್ಲೀಸ್ಟ್ ಏನಾದರೂ ಒಂದು ಲೈಕ್ ಹೆಂಗಂತ ಅಂದರೆ ಅದೇ ಹೇಳಕ್ಕೆ ಬರ್ತಾರಲ್ಲ ಸೀರಿಯಸ್ಲಿ ಬಾಯಿಗೆ. ಎಂತಪ್ಪ ಅದು, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಏನಾದರೂ ಹೇಳ್ಬೇಕಾದ್ರೆ ಸೀರಿಯಸ್ಲಿ ಹಿಂಗೆ ಹುಚ್ಚು ಹೆಂಗೆ ಮಾತಾಡ್ಬೇಕಾದ್ರೆ ಎಷ್ಟು ತೊದಲಿಸ್ತೀನಿ ಅಂತಂದರೆ ಸೀರಿಯಸ್ಲಿ ನೋಡೋದಕ್ಕೆ ಮಾತ್ರ ಹುಡುಗಿ ಹಂಗೆ ಹಿಂಗೆ ಅಂತ. ನನ್ನಷ್ಟು ಚೈಲ್ಡ್ ಚಪಾತಿ ಇನ್ಯಾರೂ ಇಲ್ಲ. ಸೊ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತಲ್ಲ ಅಪ್ಲೋಡ್ ಮಾಡಿ. ಸೊ ಈಗ ಹೋಗಿ ಸ್ನಾನ ಮಾಡ್ಕೊಬಂದು ಫ್ರೆಶ್ ಅಪ್ ಆಗಿ ಒಂದೆರಡು ರೀಲ್ಸ್ ಮಾಡಿ ಗ್ಯಾಪಲ್ಲಿ ಅಷ್ಟರಲ್ಲಿ 6 o'clock ಕ್ಲಾಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಅಷ್ಟರಲ್ಲಿ ಅದನ್ನು ರೆಡಿಯಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗಬೇಕಾದ್ರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಗಾಯ್ಸ್, ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ನಂದು ಟೀ ಶರ್ಟ್ ಬಂದಿದ್ದು, ಪ್ಯಾಂಟ್ ಬಂದಿದ್ದು. ಈಗ ರೆಡಿ ಆಗಬೇಕು. ಆ್ಯಸ್ ಯೂಶ್ವಲ್ ರೋಸ್ ವಾಟರ್. ಎಂತ ಗೊತ್ತಾ, ಹುಡುಗಿಗೆಲ್ಲ ಎಷ್ಟೊಂದು ಸೀರಿಯಸ್ಲಿ ಪೇಷನ್ಸ್ ಇರಬೇಕು. ಆಲ್ಮೋಸ್ಟ್ ಮೇಕಪ್ ಮಾಡೋಕ್ಕೆ ಒಂದಷ್ಟು ಟೈಮ್ ತೊಗೋಬೇಕು. ಅಷ್ಟು ಪೇಷನ್ಸ್ ಕೊಟ್ಟು ಮಾಡ್ಕೊಳ್ಳೋರಿಗೆ ಲಿಟ್ರಲಿ ಗ್ರೇಟ್. ಅವ್ರ ಪೇಷನ್ಸ್ನ ಆ್ಯಕ್ಚುಲಿ ಮೆಚ್ಚಬೇಕು. ನಾನು 1 ದಿನ ಮಾಡ್ತೀನಿ, 2 ದಿನ ಮಾಡ್ತೀನಿ, 3ನೇ ದಿನಕ್ಕೆ ತಟ ಬಾಯ್ ಹೇಳಿ ಮಾಡ್ಕೊಡ್ತೀನಿ. ನಾನು ತುಂಬ ಚೆನ್ನಾಗಿ ಮಾಡೋ ಕೆಲಸ 2. ಒಂದು ಚಂದ ತಿನ್ನು, ಇನ್ನೊಂದು ಚಂದ ನಿದ್ದೆ ಮಾಡು.
ಅದೆರಡೇ ಯಾವುದೇ ಮಿಸ್ಟೇಕ್ ಇಲ್ಲೇ ಮಾಡ್ತೀನಿ, ಮಿಕ್ಕಿದೆಲ್ಲ ಮಾಡೋದ್ರಲ್ಲಿ ಫಸ್ಟ್ ಮಿಸ್ಟೇಕ್ ಇರುತ್ತೆ, ಆಮೇಲೆ ಮಿಕ್ಕಿದ ಕೆಲಸ ಆಗುತ್ತೆ. ಜೊತೆಗೆ ನಮ್ಮಮ್ಮಂದು ಸುಪ್ರಭಾತನೂ ಇರುತ್ತೆ. ಇನ್ನೂ ಬಂದಿಲ್ಲ ನಮ್ಮಮ್ಮ, ಬಂದರೆ ರೆಡಿ ಆಗಿಲ್ಲ, ಇನ್ನೂ ರೆಡಿ ಆಗಿಲ್ಲ. ಹಂಗೆ ಹಿಂಗೆ ಕೂತಿದ್ಯಾ ಅದನ್ನ ಅಯ್ಯೋ ದನ ಥರ ಕೂತಿದ್ಯಾ ಅದು ಇದು. ಮನೇಲಿ ನಮ್ಮಮ್ಮ ಎಲ್ಲರ ಮನೇಲೂ ಪೆಟ್ಟನೆ ಮುದ್ದು ಸ್ವೀಟು ಬಂಗಾರ ಅಂತ ಕರೆದ್ರೆ, ಮನೆ ಕತ್ತೆ ದನ ಕೋಣ, ಸೊ ಇದರಿಂದ ಸ್ಟಾರ್ಟ್ ಆಗುತ್ತೆ. ಇವಾಗಲ ಅಮಾವಾಸ್ಯೆ ಹುಣ್ಣಿಮೆಗೆ ಸಾಫ್ಟಾಗಿ ಕೂಗ್ತಾರೆ, ಅದು ನಮ್ಮಿಂದ ಕೆಲಸ. ಯಾರಲ್ಲ ಅವಳು ಹುಡುಗಿ ದೆವ್ವ ಇದ್ದಂಗೆ ಒಂದು ಮಣ ಮೇಕಪ್ ಹಾಕೊಂಡು. ನಾನು ಸೀರಿಯಸ್ಲಿ ನಿಮಗೆ ಎವ್ರಿ ಟೈಮ್ ಈ ಕ್ರೀಮ್ ಯೂಸ್ ಮಾಡ್ಬೇಕಾದ್ರೆ ಹೇಳ್ತೀನಿ, ಬಿಕಾಸ್ ಈ ಕ್ರೀಮಲ್ಲಿ ಸನ್ಸ್ಕ್ರೀನ್ ಪ್ಲಸ್ ಕ್ರೀಮ್ ಎಲ್ಲ ಇರೋದು ಎಷ್ಟು ಚೆನ್ನಾಗಿ ಸ್ಕಿನ್ ಆಗುತ್ತೆ ಅಂದರೆ, ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ಸ್ಕಿನ್ ಇದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆ್ಯಕ್ಚುಲಿ ಏನಂತಂದರೆ ಮನುಷ್ಯರಿಗೆ ಹೆಲ್ತ್ ಲಿಟ್ರಲಿ ತುಂಬ ಮುಖ್ಯ. ನಾನು ಸ್ಟಿಲ್ PCOD ಇದರಿಂದ ಸಫರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವನ್ ನನ್ನ ವಾಯ್ಸ್ ಈಗಿರಲಿಲ್ಲ, ನನ್ನ ಫೇಸ್ ಈಗಿರಲಿಲ್ಲ, ಅಥವಾ ನಾನು ದಪ್ಪ ಇರಲಿಲ್ಲ, ಆ್ಯಂಡ್ ಇವನ್ ನನ್ನ ಕೂದಲು ಸಣ್ಣ ಇರಲಿಲ್ಲ. ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಂದರೆ ಜಸ್ಟ್ ಬಿಕಾಸ್ ಆಫ್ PCOD. ಲಿಟ್ರಲಿ ಹೆಣ್ಮಕ್ಳಿಗಂತೂ ಹೆವಿ ಸ್ಟ್ರಗಲ್ ಇದೆ ಎಲ್ಲದರಲ್ಲೂ. ಒಂದು ಚೂರು ಹಾರ್ಮೋನ್ಸ್ ವೇರಿ ಆದರೂ ಲೈಕ್ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂದರೆ ಬಾಡಿ ಹೇಳೋಕ್ಕಾಗಲ್ಲ. ನನ್ನ ಕೂದಲೆಲ್ಲ ಉದ್ರೋಯ್ತು, ಆ್ಯಂಡ್ ಇವನ್ ನನ್ನ ಫೇಸ್ ಹೆಂಗಾಗಿತ್ತು ಅಂದರೆ ಮಸಿ ಬೆಳೆದಿದ್ದ ಥರ ಕಪ್ಪಿದ್ದಿದ್ದು. ಈಗ ಸ್ವಲ್ಪ ಒಂದು ಮಟ್ಟಿಗೆ ರಿಕವರ್ ಆಗ್ತಾ ಇರೋದ್ರಿಂದ ಓಕೆ, ಕತ್ತು ಕೂಡ ಫುಲ್ ಕಪ್ಪು, ಫೇಸಲ್ಲಿ ಎಕ್ಸ್ಟ್ರಾ ಹೇರ್ ಗ್ರೋತು, ಲೈಕ್ ನೋಡೋಕ್ಕೆ ಆಗ್ತಿಲ್ಲ ನನಗೆ. ನನ್ನ ಫೇಸನ್ನು ನೋಡ್ಕೊಳ್ಳೋಕೆ ಒಂಥರ ಆಗ್ತಾಯಿತ್ತು. ಈಗಲೇ ನಾನು ಚೆನ್ನಾಗಿದ್ದೀನಿ ಅಂತಲ್ಲ ಏನೋ, ಬಟ್ ಸ್ಟಿಲ್ ಕಂಪ್ಯಾರಿಟಿವ್ಲಿ ಆಗಿ ಹೋಲಿಸಿದ್ರೆ ಈಗ ಫಾರ್ ಬೆಟರ್. ಇಫ್ ಇನ್ ಕೇಸ್ ಯಾರಿಗಾದ್ರೂ PCOD ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇತ್ತು ಅಂದರೆ ಸೀರಿಯಸ್ಲಿ ಹೋಗಿ ತೋರಿಸ್ಕೊಡಿ, ನೆಗ್ಲೆಕ್ಟ್ ಮಾಡಿಬಿಡಿ. ನನಗಂತೂ ನಾನು ಮೆಚ್ಯೂರ್ಡ್ ಆದಾಗಿಂದ ಇಶ್ಯೂ. ಸೊ ಅಲ್ಲಿ ಮಿರರಲ್ಲಿ ಹೋಗಿ ಹಾಕೊಬರ್ತೀನಿ, ನನಗಂತೂ ಪಕ್ಕ ಹಾಕೊಳಕ್ಕೆ ಬರಲ್ಲ. ಸೊ ಐಲೈನರ್ ಹಣೆ ಮೇಲೆ ಇಟ್ಟಿದ್ದಾಯಿತು, ಕಣ್ಣು ಮೇಲೆ ಇಟ್ಟಿದ್ದಾಯಿತು. ಏನೋ ನಿಮಗೆ ಕಾಣಿಸಲ್ಲ, ಒಳಬಿಟ್ಟು ಒಳಗಿಟ್ಟಿರೋ ಕಣ್ತರ ಇದು, ನನ್ನ ಹಣ್ಣುಗಳ ಥರ ಇದು ನನ್ನ ಕಣ್ಣು ಒಳಬಿಟ್ಟು ಒಳಗಿದ್ದಂಗೆ. ಸೊ ಐಲೈನರು ಹಾಕಾಗಿದೆ, ಆಲ್ಮೋಸ್ಟ್ ರೆಡಿ. ಎಸ್, ರೆಡಿ ಆಗಿದ್ದಾಯಿತು. ಸೊ ತಲೆ ಒಂದು ಬಾಚ್ಕೊಂಡು ರೀಲ್ಸ್ ಒಂದೆರಡು ಇಫ್ ಇಟ್ ಪಾಸಿಬಲ್ ಮಾಡಿ ಕೊಡೋಣ. ಸೊ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಅದರದ್ದೆಲ್ಲ. ನೀವ್ ಇಷ್ಟಪಟ್ಟ ಹುಡುಗಿಗೆ ಏನಾದ್ರೂ ಆದ್ರೆ ನೀವೇನ್ ಮಾಡ್ತೀರಾ? ಇಂಡಿಯಾದಲ್ಲಿ 90% ಹುಡುಗರು ಏನ್ ಮಾಡ್ತಾರೋ ಅದನ್ನೇ ನಾನು ಮಾಡ್ತೀನಿ. ಹೌದಾ? ಹಾಗಾದ್ರೆ ಯಾರದು ನೀವ್ ಇಷ್ಟಪಡೋ ಲಕ್ಕಿ ಗರ್ಲ್? ನೀವೇ. ಏನು ಇಲ್ಲೂ ಕೊಡ್ತಾ ಇದ್ದೀನಿ ಕಪೆ. ನಾನು ಕಪೆ, ನೀವು ಮಮ್ಮಿ ಕಪೆ. ಏನು ಸ್ಮೈಲಿಂಗು, ಝೂಮ್ ಇನ್ ಝೂಮ್ ಮಾಡಿ. ಆಗ್ತೀನಿ ಇದಕ್ಕೆ, ಸರಿಯಾಗಿರೋ ಮೀಮ್ ಆಗ್ತೀನಿ ಇದಕ್ಕೆ. ಸಖತ್ತಾಗಿ ಬರ್ತದೆ ಇವೆಲ್ಲ ನಾಟಿ ಪ್ರತಿಭೆ. ನೋಡಿ ಇದು ಅದರಿಂದ ಪ್ರತಿಭೆ. ಓಡಾಡಕ್ ಜಾಗ ಸಲ್ತಾ ಇಲ್ಲ, ಅದನ್ನ ನೆಕ್ಸ್ಟ್ ಅಪ್ಡೇಟ್ ಇದರಲ್ಲಿ ಕಳಿಸ್ಕೊಡ್ತೀನಿ ಗೈಸ್. ನೋಡಿ ಇಂಥವ್ರೆಲ್ಲ ಇದ್ರೆ ಒಳ್ಳೆ ಎಂಟರ್ಟೈನ್ಮೆಂಟು. ಅದಕ್ಕೇನೆ ಬೈತಾ ಇತ್ತು. ಅವೆಲ್ಲ ನ್ಯಾಚುರಲ್ ಆ್ಯಕ್ಟಿಂಗು. ಇವ್ರು ಚೆನ್ನಾಗಿ ಮಾಡಿದ್ರು ಅಂದ್ರೆ ನಮ್ಮಮ್ಮ ಏನು ಹೇಳಲಿಲ್ಲ ಎಂತ ಎಲ್ಲ, ಡೈರೆಕ್ಟ್ ಆ್ಯಕ್ಟಿಂಗಿಗೆ ಎಳೆದ್ಬಿಟ್ರು. ಫುಲ್ಲು ನ್ಯಾಚುರಲ್ ಆಗಿರಲಿ ಅಂತ. ಇದು ಆ್ಯಕ್ಟಿಂಗು ಗೈಸ್. ಬಂದಲ್ಲ ನೀವೇ. ಎಷ್ಟು ಇವೆಲ್ಲ ಏನು ವಿಡಿಯೋದಲ್ಲಷ್ಟೇ, ವಿಡಿಯೋ ಕಟ್ ಆಗಿದ ತಕ್ಷಣ ರೆಸ್ಪೆಕ್ಟು, ಬೆಲೆ ಇರಬೇಕು. ಅಮ್ಮೋರೇ ಅನ್ಬೇಕು. ಅಮ್ಮೋರು ಅಷ್ಟೇ, ಮೋರಲ್ಲ ಅಮ್ಮೋರು. ಅನ್ಕೊಂಡೆ ಇನ್ನೊಂದ್ಸತಿ ಎಣ್ಣೆ ನಂಗೆ ಪಿಕ್ಲಿ ಪಿಂಗ್ ಪಿಂಗ್. ಇಲ್ಲಿ ನೋಡಿ ಕ್ಯಾಮ್ರಾ ನೋಡೋದು. ಅಣ್ಣಿ ಹೋಗು, ಅಣ್ಣಿ ಇನ್ನೊಂದ್ಸತಿ ಅಂದ್ಬಿಡಿ. ಪಿಕ್ಲಿ ಪಿಂಗ್ ಪಿಂಗ್. ಒಪ್ಪಂದೆ ಎಪ್ಪಳೋದಕ್ಕೆ ಎಪ್ಪಳಕೋ ಇಟ್ಟಿರು. ಗೈಸ್ ಅರ್ಥ ಆಯ್ತದೆ ಯಾವ ಭಾಷೆ ಅಂತ ಗೊತ್ತಾದ್ರೆ ಕಮೆಂಟ್ ಮಾಡಿ. ಎಪ್ಪೆಲ್ಲರಿಗೂ ಗೊಪ್ಪತ್ತು ಉಪ್ಪುಡಿ, ಗೊಪ್ಪತ್ತು ಎಪ್ಪಲ್ಗೂ. ಅಮ್ಮ ಬಂದ್ರು ಅಂತೇಳಿ ಕಾಫಿ ಟೀ ಕೇಳಿದ್ರು ಅಂತ ಟೀ ಕೊಟ್ರೆ ಅವ್ರ ಡೈಲಾಗ್ ಏನಿದೆ ಕೇಳಿಸ್ಕೊಳ್ಳಿ ನೀವೇ.
ಅದ್ರಮ್ಮ ಕುಡ್ದೆ ನೋಡಿ ಗೈಸ್ ಕಾಫಿ ಕುಡ್ದವ್ರೆ. ಕುಡಿಯೋ ತನಕ ಕುಡಿದ್ಬಿಟ್ಟು ಕಾಫಿ ಯಾವಾಗಂದು ಅಂದರೆ ಬೆಳಗ್ಗೆದು ಮೂವಿ ಅಂದರೆ ಪಾಷಾಣ ಇರಂಗದೆ ಅಂತಾರಲ್ಲ, ಪಾಷಾಣ ಕುಡಿದ್ಬಿಟ್ಟು ಹೆಂಗೆ ನಗಕ್ಕಾಯ್ತದೆ ಹೇಳಿ ಗೈಸ್. ಹಿಂಗೆ ಗೈಸ್ ಡಿಪ್ರೆಷನ್ಗೆ ಹೋಗೋದು ಅಂದರೆ ಹಿಂಗೆ. ಅಂತ ಅಯ್ಯೋ ಪಾಪ ಅಂತ ಮಾಡಿಕೊಟ್ರೆ ಹಿಂಗೆ ನೋಡಿ ಗೈಸ್.